ನಾವು ಲಾಸ್ಟ್ ಟೈಮು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೇವೆ KRS ಪಕ್ಷದಿಂದ. ಸೊ ಇಲ್ಲಿ ಎಲ್ಲಿ ಏನೇನು ಲೋಪದೋಷಗಳಿವೆ ಅಂತ ನಾವು ಆಲ್ರೆಡಿ ಹೇಳಿದ್ದೇವೆ. ಅದರ ಪ್ರಕಾರವಾಗಿ ಅಂದರೆ ಆ್ಯಕ್ಚುಲಿ ನಮ್ಮ ರೆಕಾರ್ಡ್ ರೂಮ್ ಅನ್ನುವಂಥದ್ದು ಕರೆಕ್ಟಾಗಿ ಕ್ಲೀನ್ ಇಲ್ಲ ಅನ್ನುವಂಥದ್ದು ಲಾಸ್ಟ್ ಟೈಮ್ ಹೇಳಿದ್ದೇವೆ. ಅದು ಏನೆಲ್ಲ ಆಗಿದೆ, ಅಪ್ಡೇಟ್ ಆಗಿದೆಯಾ? ಹೊಸ ರೆಕಾರ್ಡ್ ರೂಮ್ ಆಗ್ತಾ ಇದೆ, ಶಿಫ್ಟ್ ಮಾಡ್ತೀವಿ. ಹೌದು, ಆದರೂ ಸಹ ಈಗ ಇದ್ದ ಒಂದು ಏನು ರೆಕಾರ್ಡ್ಗಳೇನಿದೆ ಅದು ಸ್ವಲ್ಪ ಕ್ಲೀನ್ ಮಾಡಿದ್ದೇವೆ. ನೋಡಿ ಸರ್, ನೋಡಿ ರೆಕಾರ್ಡ್ ಎಲ್ಲ ಸಿಗ್ತಾ ಇಲ್ಲ. ಈಗೇನೆ ಆದರೆ ಅದೆಲ್ಲ ಹಾಳಾದರೆ ಅದು ಪಬ್ಲಿಕ್ ಪ್ರಾಪರ್ಟಿ, ಅದಕ್ಕೋಸ್ಕರ ಸರಿ ಇದೆಯಾ ನೋಡಿ ಸರ್. ಈಗಲೇ ಕೆಲವು ಹಲವು ದಾಖಲೆಗಳಿಲ್ಲ. ಯಾಕಂದ್ರೆ ಮೊನ್ನೆ ಒಂದು ಕಸದ ಬುಟ್ಟಿ ತೊಟ್ಟಿಗಳೆಲ್ಲ ಇರ್ತದೆ. ಕಡತ ನೋಡಿ ಇಲ್ಲಿ ಉಂಟು, ಕಡತೆಲ್ಲ ಇಲ್ಲಿ ಮಿಸ್ಸಿಂಗ್. ಇಲ್ಲಿ ಕಡತೆಲ್ಲ ಮಿಸ್ಸಿಂಗ್ ಆಗ್ತದೆ ಇಲ್ಲೆಲ್ಲ ನೋಡಿ. ಯಾಕಂದ್ರೆ ಸರ್ ನೋಡಿ, ನೀವು ಈ ರೀತಿ ಹಾಕಿದ್ರೆ ಅಲ್ಲಿ ಪಸ ಇದ್ರೆ ಸರ್ ಅದು ಮಿಸ್ಸಿಂಗ್ ಮಾಡಿದ್ದಾರೆ. ನಾವು ಒಳಗಿರ್ತೇವೆ ಅಂತೇಳಿ ಅಲ್ಲಿ ಜಾಗ ಇಲ್ಲ ನಮ್ಮಲ್ಲಿ. ಅಲ್ಲ, ಅದಕ್ಕೆ ನೀವು ಬಂದ ಟೈಮಲ್ಲೇ ನೀವು ಇದು ಮಾಡ್ಕೊಳ್ಬೇಕು ಸರ್. ಯಾಕಂದ್ರೆ ಎಲ್ಲಾದ್ರೂ ಇದು ಓಪನ್, ನೀವು ಯಾವ ರೀತಿ ಸೆಕ್ಯೂರಿಟಿ ಕೊಡ್ತೀರ ಅಂತ ಗೊತ್ತಿಲ್ಲ. ಈ ಕಡೆ ನೋಡಿ, ಈ ಕಡೆ ನೋಡಿ, ಇಲ್ಲಿ ನೋಡಿ, ಇದು ಅಧಿಕೃತವಾ ಅನಧಿಕೃತವಾ? ನೀವು ಲಾಸ್ಟ್ ಟೈಮ್ ಈ ಬ್ಯಾಗ್ ಅನ್ನುವಂಥದ್ದು ಇಲ್ಲೇ ಇತ್ತು ನೋಡಿ, ಇಲ್ಲೇ ಇತ್ತು. ಇದು ನೀವು ತೆಗೆದೇ ಇಲ್ಲ, ತಾನೇ ಮಾಡಿ ಹಾಗೆ ಇದೆ ನೋಡಿ. ಒಂದು ಸ್ವಲ್ಪ ಇದು ಮಾಡಿ ನೋಡಿ. ತಹಶೀಲ್ದಾರಿಗೆ ಇನ್ಫಾರ್ಮ್ ಮಾಡಿದ್ರೆ ತಹಶೀಲ್ದಾರ್ ಅವರ ಕೈಯಿಂದ ಹಣ ಕೊಡಲ್ಲ. ಒಂದು ವ್ಯವಸ್ಥೆಗಳಿದೆ, ಅದರ ಮೂಲಕ ತರಬಹುದು ಸರ್. ಅವರದ ಮಿಸ್ಸಿಂಗ್ ಇದು ಡಾಕ್ಯುಮೆಂಟ್ ಮಿಸ್ ಆಗ್ತದೆ ಇಲ್ವಾ ಅಂತ ನಮ್ಗೆ ಕೇಳೋದು. ನಿಮ್ಮ ಮಿಸ್ಸಿಂಗ್ ಆಗ್ತದೆ ಇಲ್ವಾ ಅಂತ ಕೆಲವೆಲ್ಲ ಫೈಲ್ ಸಿಗ್ತಾ ಇಲ್ಲ. ಅದಕ್ಕೆ ಜವಾಬ್ದಾರಿ ಯಾರು ಸರ್? ಅದಕ್ಕೆ ನಮ್ಮ ತಾಲೂಕು ಅಲ್ಲ ಸರ್, ನಿಮ್ಮಲ್ಲಿ ಬರ್ತಾರೆ ಅದು ಯಾವಾರು ಅಲ್ಲ, ಮೊದಲಿನ ಕೆಲವು ಫೈಲ್ ಐಡಿ ಕಾರ್ಡ್ ಹಾಕೊಳ್ಬಾರ್ದು. ಯಾಕಂದ್ರೆ ಐಡಿ ಕಾರ್ಡ್ ಅನ್ನುವಂಥದ್ದು ಕಿಸೆಲ್ ಇರುವಂಥದ್ದು ಅಲ್ವೇ ಅಲ್ಲ ಸರ್. ಅಲ್ಲ, ಈಗ ಮಿಸ್ ಆದ ಡಾಕ್ಯುಮೆಂಟ್ ಇರ್ತದಲ್ಲ. ಸುರೇಶಾಚಾರ್ಯ ವಿಷಯದಲ್ಲಿ ಎಫ್ಐಆರ್ ಮಾಡ್ಬೇಕಂತ ಹೇಳಿದ್ದಾರೆ. ಶೋಭಾ ಒಂದು ಮಿನಿಟ್ ಇವತ್ತು ಮೊನ್ನೆ ಎಫ್ಐಆರ್ ಅಂತ ಹೇಳಿದ್ದಕ್ಕೆ ನೀವು ನೆಗ್ಲೆಕ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಿ ನೆಗಡಿದ ನೀವು ಒಂದು ವಾರ ಎಷ್ಟು ದಿವಸ ಅಲ್ಲಿ ಚಾರ್ಜ್ ಕೊಡಬೇಕು? ಅಲ್ಲ, ಯಾಕೆ ಕೊಡಲಿಲ್ಲ? ಈಗ ಎಫ್ಐಆರ್ ಮಾಡ್ಬೇಕು ಇವ್ರ ಮೇಲೆ. ಈಗ ನೀವು ಕಾನೂನು ಪ್ರಕಾರ ಅಲ್ಲ ಅವ್ರ ಅದೇ ನಿಯಮ ಇದೆ. ಮಾನ್ಯ ಸಹಾಯಕ ಕಮಿಷನರ್ AC ಅವರಿಂದ ಆದೇಶ ಉಂಟು. ವೈದ್ಯ ಕಡತವನ್ನು ಪುನರ್ ನಿರ್ಮಾಣ ಕಡತ ಮಾಡಬೇಕು. 2018ರಲ್ಲಿ ಮಾಡಿದ್ದಾರೆ. ಅವರು ಇನ್ನೂ ಕೂಡ ಮಾಡಲಿಲ್ಲ, ಇನ್ನೂ ಸಹ ಮಾಡಲಿಲ್ಲ. ಈಗ ಮಾಡಿದ್ದಕ್ಕೆ ಅದು ಪ್ರೊಸೆಸ್ ಅಲ್ಲಿ ಇದೆ, ಅದರಲ್ಲಿದೆ, ಇದರಲ್ಲಿ ಅಂತ ಹೀಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ದಾಖಲೆ ಅಂತ ಹೇಳಿ ನಾವು ಆದೇಶ ಮಾಡಿದ್ದಾರೆ. ಅದರ ದಾಖಲೆ ಅದಕ್ಕಿಂತ ನಂತರ ಕೇಳಿದಕ್ಕೆ ದಾಖಲೆ ಕೊಟ್ಟಿದ್ದಾರೆ ಇಲ್ಲಿ. ಈಗ ಇಲ್ಲಿಂದ ಮತ್ತೆ ಯಾರು ಯಾರು ಜವಾಬ್ದಾರ? ಯಾಕೆ ಕಾನೂನು ಪ್ರಕಾರ ಎಫ್ಐಆರ್ ಮಾಡಲಿಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ? ಪೊಲೀಸ್ ಕಂಪ್ಲೇಂಟ್ ಮಾಡಿ ನಿಲ್ಲಿ ಮಾತಾಡ್ಬೇಡಿ. ಒಂದು ನೀವು ಮಾತಾಡಿ, ಒಂದು ನನಗೆ ಅವಕಾಶ ಕೊಡಿ. ಎಂತ ಇದಕ್ಕೆ ಆನ್ಸರ್ ಕೊಡ್ಬೇಡಿ ಸರ್. ಎಷ್ಟು ವಾರದಲ್ಲಿ ಎಷ್ಟು ದಿವಸ ಇರ್ತಾರೆ? ಇವತ್ತು ಅವರಿಗೆ PM ಪ್ರೋಗ್ರಾಮ್, ಇವತ್ತು ಮತ್ತೆ ನಾಳೆ PM ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗ್ತದೆ. ಅವರಿಗೆ ಮೂವ್ಮೆಂಟ್ ಎಷ್ಟು ಇಲ್ಲ, ನಮ್ಗೆ ಮೂವ್ಮೆಂಟ್ ಎಷ್ಟು ಇರ್ತದೆ. ನಮ್ಮಲ್ಲಿ ಇದೆ, ಎಲ್ಲಿ? ಅಲ್ಲಿ ಮಂಜಾನ ಹತ್ರ ಇದೆ ಎಕ್ಸಿಕ್ಯೂಟಿವ್. ಅವರಿಗೆ ಈಗ ಇದ್ರದ್ದು ಕತೆ ನಾಳೆ ಚಾರ್ಜ್ ಕೊಡ್ತಾರೆ. ಸರಿ ಅಲ್ವಾ? ಮಹೇಶ್ ಹೇಳಿದ್ದೆ. ಅಲ್ಲ, ನೀವು ಮಹೇಶ್ ಹೇಳಿದ್ದು ಅವ್ರು ಹೇಳಿದ್ದು ಯಾಕಂದ್ರೆ ಅಲ್ಲ, ನಾನು ರಿಲೇಷನ್ ಸೆಕ್ಷನ್ ಉಂಟು, ಅದಕ್ಕೆ ಚಾರ್ಜ್. ಯಾಕೆ ನಮ್ಗೆ ಇಬ್ಬರಿಗೆ ಹೆವಿ ಆಗ್ತದೆ, ಅವ್ರಿಗೆ ಹಾಕಿದ್ದಾರೆ. ಇಲ್ಲಿ ಬರ್ತಾರೆ. ಅಲ್ಲ, ಇದು ಮತ್ತೆ ರೆಕಾರ್ಡ್ ಅವರಿಗೆ ಹಾಕಿದ್ದಾರೆ ಅಷ್ಟೇ. ಯಾಕಂದ್ರೆ ಅದೇ ಕಾರ್ನಲ್ಲಿ ಪ್ರಾಬ್ಲಮ್ ಉಂಟು. ಯಾಕಂದ್ರೆ ಅದೇ ಕಾರ್ನಲ್ಲಿ ಒಬ್ರು ಪರ್ಮನೆಂಟ್ ಡಿಟಿ ಬೇಕು ಅಂತ ಹೇಳಿದ್ರು. ಅಲ್ಲಿ ಅವ್ರಿಗೆ ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ. ಮೂರು ಡಿಟಿ ನೋಡಿ. ಮೊನ್ನೆ ಇವಾಗ ಯಾವ್ದಾದ್ರು ಅಕೌಂಟ್ ವಿಷಯದಲ್ಲಿ ಎಫ್ಐಆರ್ ಮಾಡ್ಬೇಕಂತ ಹೇಳಿದಕ್ಕೆ ನೀವು ನಗಡ್ತೀರಿ. ಈಗ ನಗಡಿಲ್ಲ.
ಅದು rules ಇದೆ. ಒಂದು ದಿವಸಕ್ಕೆ ಎಷ್ಟು ನಾವು ಒಂದು 10 ನೀವು ಎಷ್ಟು ರಿಸೀಟ್ ಮಾಡಿದ್ರೆ ಹಿಂದೆ ಮಾಡಿದ್ರೆ ತೋರಿಸಿ. ತೋರಿಸಿ ನೋಡು. ಸರ್ ನಾನು ಸಾರ್ವಜನಿಕ ಮಾಹಿತಿ ಕೇಳ್ತಾ ಇದ್ದೇನೆ. ಈಗ ಒಂದು ಕಡತ ಮಿಸ್ಸಿಂಗ್ ಆದ್ರೆ ಏನು ನಿಯಮ ಇದೆ? ಮಿಸ್ಸಿಂಗ್ ಕಮಿಟಿ ಇದೆ, ಎಲ್ಲಿದೆ? ಒಂದು ನಿಮಿಷ. ಹಿಂದೆ ಆದದ್ದು ಬಿಡಿ. ಇನ್ನು ಭಟ್ರೆ, ಇನ್ನು ಪ್ರತಿಯೊಬ್ಬರಿಗೆ ಚಲನ್ ಕಟ್ಟಿದವರಿಗೆ ಒಂದು ರಿಸೀಟ್ ಕೊಡುವಾಗ ಇದು ಮಾಡಿ ದಯವಿಟ್ಟು. ಅದು ಈಗ ಆಟೋ ಜನರೇಟ್ ಆಗ್ತದೆ. ಅದು ನಮಗೂ ಒಂದು ಬೇಕಲ್ವಾ? ಕಾಪಿ ಹೋಗ್ತದ ಹಣ ಕೊಡ್ತೀರಲ್ಲ ಅದನ್ನ ಅದರಲ್ಲೇ ಬರ್ತದೆ. ನೀವು ಏನು ಸರ್ಟಿಫಿಕೇಟ್ ಕಾಪಿ ತೆಗಿರ್ತೀರಿ ಅದರಲ್ಲೇ ರಿಸೀಟ್ ಬರ್ತದೆ. ಅದೇನು ಮಾಡ್ಲಿಕ್ಕೆ ರಿಸೀಟ್ ಕೊಟ್ರೆ ನಮ್ಗೆ ಡಬಲ್ ಸರಿ ಆದೇಶ ಇದು ಸತಾಯಿಸೋದು ತುಂಬಾ ಇದಾಗುತ್ತೆ ಸರ್. 8 ವರ್ಷ. ಒಂದು ಮಿನಿಟ್ ಅಲ್ಲ, ಪ್ರೊಸೆಸ್ ಎಲ್ಲ ಇದ್ರಾಗಿಲ್ಲ ಸರ್. ಎಂತ ಕರ್ಮ ಸರ್ ಮತ್ತೆ ಅರ್ಥ ಇಲ್ಲ ಸರ್, ಏನ್ ಗೊತ್ತುಂಟಾ, ಅದಕ್ಕೆ ಅರ್ಥ ಇಲ್ಲ. ಈಗ ಪ್ರೊಸೆಸ್ ಎಲ್ಲ ಇದೆ ಅನ್ನೋದಕ್ಕಿಂತ ಬೇಗ ಅದನ್ನು ಎಂಡ್ ಮಾಡಿ. ಇಲ್ಲ, 8 ವರ್ಷ ಇನ್ನೂ ಕೇಳಲಿಕ್ಕಿಲ್ಲ ಕೆಲಸ ಸರ್. ಈಗ ಎಷ್ಟು ಟೈಮ್ ಒಳಗಡೆ ಆಗ್ತದೆ? ಇದು 2008ರಲ್ಲಿ 22 ತಾಲೂಕು ಕಚೇರಿ ಇಲ್ಲಲ್ಲ. ಹಾಗಾದ್ರೆ ಹಾಗಾದ್ರೆ ಯಾರನ್ನು ಕಳ್ರು ಮಾಡುದು ನೀವು? ಕೊಟ್ಟಿದ್ದಾರೆ. ಹಾಗಾದ್ರೆ ದಯವಿಟ್ಟು ಈ ರೀತಿ ಆಗ್ಬಾರ್ದು ಸರ್. ಯಾಕಂದ್ರೆ ನಾಳೆ ನಿಮ್ಮದೇ ಮನೆಯ ಒಂದು ಸಮಸ್ಯೆ ಇದೆ. ಸಂಜೀವ್ ಆಚಾರ್ಯ ಅವರಿಗೆ ಸಾಗುವಳಿ ಚೀಟಿ ದರ್ಖಾಸ್ತು ಮಂಜೂರು ಮೂಲ ನಕ್ಷೆ ಪ್ರಕಾರ ದಾಖಲೆ ಕೊಟ್ಟಿದ್ದಾರೆ. ಹಲವು ದಾಖಲೆ ಇದರಲ್ಲಿ ಉಂಟು. ಈಗ ಆ ಕಡತವನ್ನೇ ಇಲ್ಲಂತ ನಾಶಪಡಿಸಿ ಇಲ್ಲಂತಾನೆ ಮಾಡಿಬಿಟ್ಟಿದ್ದಾರೆ. ಈಗ ಎಂತ ಇವರದ್ದು ಮೂಲ ನಕ್ಷೆ ತೀರಿಸುವ ಕೆಲಸ ಇವರಿಗೆ ಬೇಕಾದಾಗೆ ಈ ಅಧಿಕಾರಿಗಳು ತಪ್ಪು ಮಾಡಿದಾರಿಂದ ಇವರು ಮಾಡಿದ ಹಾಗೆ ಈಗ ಮೂಲ ಕಡತ ಇಲ್ಲಿ ಉಂಟು. ಈಗ ಅವರ ಮೇಲೆ FIR ಆದ್ರೆ ಕೂಡಲೇ ನಮಗೆ ಸಿಗ್ತದೆ. ಇಲ್ಲದೆ ಹೀಗೆ ನನಗೆ ಸತಾಯಿಸ್ತಾ ಈಗ ಏನೇನು ಮಾಡ್ತಿದ್ದಾರೆ ಇವರು. ಈಗ 8 ವರ್ಷ ಆಗಿರ್ಬೋದು, ಇನ್ನು ಹಾಗೆ ಕಳೆದ್ರೆ ಇನ್ನೊಂದು 20 ವರ್ಷ ಮತ್ತೆ ಹಾಗೇನು ಮಾಡ್ತಾರೆ. ಇದನ್ನ ಹೀಗೆ ನಿರ್ಲಕ್ಷ್ಯ ಮಾಡ್ಕೊಂಡು ಹೋದ್ರೆ ಹೀಗೆ ಆಗ್ಬೋದು. ಈಗ ಬೇಜವಾಬ್ದಾರಿತನ ಕೆಲಸ ಮಾಡೋದು. ಬನ್ನಿ ಒಂದ್ ನಿಮಿಷ ಬನ್ನಿ. ನವೀನ್ ಇವರೇ ಅಲ್ಲ ಸರ್. ವಿಚಾರ ಏನಂದ್ರೆ ಇವಾಗ ಎಲ್ಲಿದೆ ನಿಮ್ಮದೆಲ್ಲ? ಇಲ್ಲಿ ವರ್ಷ ಇದ್ರದ್ದು ಕತೆ ಇನ್ನು ಎಂಡ್ ಆಗ್ಲಿಲ್ಲ. ಇದರ ಅರ್ಥ ಏನು? 8 ವರ್ಷದಿಂದಲೂ ಸಹ ಬೇಕಾ? 8 ವರ್ಷ ಬೇಕಾ? ಒಂದು ನಾನಿರುವ ಮುಂಚೆ ಇಲ್ಲ ಅಲ್ಲ ರೀ. ಸರಿ, ನೀವು ಮುಂಚೆ ಇಲ್ಲ ಅಂತ ಹೇಳ್ತೀರಲ್ಲ, ಇದ್ರಲ್ಲಿ ಕೊಟ್ಟಿದ್ರಲ್ಲ, ನೀವೇ ಕೊಟ್ಟದಲ್ಲ, ಇಲ್ಲ ಅಂತ ಹೇಳ್ತೀರಿ. ಯಾವ ಟೈಮ್ ಅಲ್ಲಿ ಇದ್ದದ್ದು ನೀವು? ನೀವು ಎಲ್ಲಿಂದ ಎಷ್ಟು ವರ್ಷ ಇದ್ರಿ ಸರ್ ಈ ಕೆಲಸದಲ್ಲಿ? ಇದು ಸಾಗುವಳಿ ಚೀಟಿ ಮೂಲ ನಕ್ಷೆ ಇದೆಲ್ಲ ನೀವೇ ಕೊಟ್ಟದಲ್ಲ ಇದು? ಮತ್ತೆ ನೀವೇ ಕೊಟ್ಟದ್ದು. ಮತ್ತೆ ಯಾರು ಕೊಟ್ಟದ್ದು? ನೀವೇ ಮಾಡ್ಬೇಕಂತ ಮಾಡ್ಲಿಲ್ಲ. ಇವರಿಗೆ ಬೇಕಾದಾಗೆ ಮಾಡಿದ್ರು. ನಾನು 21, 22ರಲ್ಲಿ ಪುನಃ ಕೇಳುವಾಗ ಇವರು ಕೊಟ್ಟಿದ್ದಾರೆ ಇಲ್ಲಿ ದಾಖಲೆಗಳು ಕೆಲವು ಇಲ್ಲ ಅಂತ. ಅದರ ನಂತರ 24ರಲ್ಲಿ ಕೇಳುವಾಗ ಕಡತವೇ ಇಲ್ಲ, ನಾಶಪಡಿಸಿ ಕಡತವೇ ಇಲ್ಲ, ಮಿಸ್ಸಿಂಗ್ ಮಾಡಿಟ್ಟಿದ್ದಾರೆ. ಸರ್ಟಿಫೈಡ್ ಕಾಪಿ ತಂದಿಯಾರ ಅವರು. ಸರ್ಟಿಫೈಡ್ ಕಾಪಿ ಕೊಟ್ಟದ್ದೇ ಯಾವುದು ಇದು ಇದರದ್ದು ನೋಡಿ. ಇಲ್ಲಿ ಇದು ಮೂಲ ನಕ್ಷೆ ಇದರಲ್ಲಿ ಉಂಟು. ನೀವು ಕೊಟ್ಟದ್ದು ಇಲ್ಲಿ ಉಂಟು ಎಲ್ಲ ಉಂಟು. ನಿಮ್ಮನ್ನು ಕೊಟ್ಟದ್ದು ಇದು ತಹಸೀಲ್ ಮಾನ್ಯ ಸಹಾಯಕರದ್ದು ಗೌರಿವಿಲೆ ಕಡತವನ್ನು. ಇದು ADS ಕಡತ, ಶಾಶ್ವತ ಕಡತ. ಇದು ಕಡತ ಮಿಸ್ಸಿಂಗ್ ಆಗ್ಲಿಕ್ಕಿಲ್ಲ. ಮಿಸ್ಸಿಂಗ್ ಆದ್ರೆ ಅವರ ಮೇಲೆ ಕಾನೂನು ಕ್ರಮ ಸರ್ಕಾರಿ ಸೀಲ್ಗಳಿದೆ ಅಂದ್ರೆ ಮೇಲೆ ಅದು ಇದು ಸರ್ಟಿಫಿಕೇಟ್ ಇದು MR ಯಾವ್ದಾಗ್ಲಿ MR ಅದರದ್ದಲ್ಲ ಆ ಜಾಗದಲ್ಲಿ ನೀವೇ ಕೊಟ್ಟದಲ್ಲ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೇ. MR ಬೇರೆ ಬೇರೆ ಅಂದ್ರೆ ಏನು ಇಲ್ಲ ಸರ್. ಬೇರೆ ಅಂದ್ರೆ ಈಗ ಉಡುಪಿ ಬಂದಿದ್ಯಾ? ಹಾಗೆಲ್ಲ ಫೈಲ್ ಬೇರೆ. ಇದು MR ಫೈಲ್, ಇದು ADR, ಇದು ಓಕೆ, ಅದಕ್ಕೆ ಸಂಬಂಧಪಟ್ಟದ್ದೇ ಅಲ್ವಾ? ಚೀಟಿ ಫೈಲ್. ಅದಕ್ಕೆ MR ಆಗುದಲ್ವಾ? ಚಾಪಳ ಚೀಟಿ ಪ್ರಕಾರ ಹೇಳಿದ್ನ ಅದು ಸರಿ. ಅದು ಆ ಫೈಲ್ ನೊಟ್ಟಿಗೆ ಇದು ಫೈಲ್ ಇಲ್ಲದೆ ಇದು ಕೊಡ್ತಾರೆ ಇವರು. ಇವರೇ ಕೊಟ್ಟದ್ದು. ಇಲ್ಲ, ನಾನು ಕೊಡ್ಲಿಲ್ಲ. ಸರ್, ಇದಕ್ಕೆ ಈಗ ಸಂಬಂಧಪಟ್ಟವ್ರು ಯಾರು ಸರ್? ಇದು ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ್ದಾರೆ ಇವರು. ಯಾವುದು ಇವರ ವ್ಯಾಪ್ತಿಗೆ ಇಲ್ಲ, ಇದು ಫೈಲ್ ಇಲ್ಲ. ಫೈಲ್ ಇಲ್ಲದೆ ಹೇಗೆ ಇವ್ರು ಮಾಹಿತಿ ಎಕ್ಕಲ್ಲಿ ತೆಗ್ದಿದ್ದಾರೆ ಅಂದ್ರೆ ಮೇಲೆ ನೋಡಿ ಉಂಟು ಮಾಹಿತಿ ಎಕ್ಕಲ್ಲಿದೆ ಅಂದಾಗ ಸರ್, ಅದು ಹೇಗೆ ಅದು ಇಲ್ಲ ಅಂತ ನೀವು ಹೇಳ್ತೀರಾ? ಮಾಹಿತಿಯನ್ನು ಸುಳ್ಳು ಕೊಟ್ಟಿದ್ದೀರಿ. ಅದು ನೋಡ್ರಿ ಯಾವ್ದು MR ಆಗ್ಲಿ ಅದಕ್ಕೆ ಸಂಬಂಧಪಟ್ಟ
MR ಒಳಗೆ ಉಂಟು ಅಂತ ಹೇಳಿದ್ರೆ ನಿಮ್ಗೆ ಅಷ್ಟು ವರ್ಷ ಒಂದು ಮಿನಿಟ್ ಎಸಿ ಅವರು ಆದೇಶ ಮಾಡಿದ ಮೇಲೆ ಯಾಕೆ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ? ಇವರಿಗೆ ಬೇಕಾದಾಗೆ ಇಲ್ಲಿ 4-5 ನಕ್ಷೆ ಮಾಡಿ ಕೊಡ್ತಾರೆ ಒಬ್ಬೊಬ್ಬರಿಗೆ. ಒಂದೇ ಮೂಲ ನಕ್ಷೆ ಇದ್ದದ್ದನ್ನು ತಿರುಚಿ ಒಂದು 4-5 ನಕ್ಷೆ ಮಾಡಿ ಕೊಡ್ತಾರೆ ಇವರು ಅಂತ ಇಲ್ಲಿ ಅಧಿಕಾರಿಗಳ ಇದು ವಹಿವಾಟು ನಡೀತಾ ಉಂಟು. ಅದಕ್ಕೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು. 8 ವರ್ಷ ಪೂರ್ತಿ ಖಾಲಿ ಇದೆ, ಯಾರದೇ ಹೆಸರು ಇಲ್ಲ. ನಾನು ಯಾವಾಗ ಲೋಕಾಯುಕ್ತಗೆ ಕಂಪ್ಲೇಂಟ್ ಹಾಕಿದ್ದೇನೆ ಅವಾಗ ಇದರಲ್ಲಿ 2209 ಸರ್ವೆ ನಂಬರ್ ಅಲ್ಲಿ ಸುಮಾರು 40-50 ಜನದ ಹೆಸರು ಬರ್ತಾ ಉಂಟು. ಹಾಗಿದ್ರೆ ಇಷ್ಟು ದಿನ ಸರ್ಕಾರಕ್ಕೆ ಇದು ಕಂದಾಯ ಕೆಲಸ ಅಲ್ವಾ ಮಾಡಿರೋದು? ನಾವು ಕೇಳಿರೋ ನಕ್ಷೆ ಆಗ್ಲಿ ಪ್ರತಿಯೊಂದು ಏನೇ ಆಗ್ಲಿ ಇಲ್ಲಿಂದ ನಮ್ಗೆ ಯಾವುದೇ ಮಾಹಿತಿ ಸಿಗುದಿಲ್ಲ. ಕೇಳಿದ್ರೆ ಫೈಲ್ ಇಲ್ಲ. ಸರ್ ನೀವು ಫೈಲ್ ಇಲ್ಲ ಅಂತ ಹೇಳಿ ಮೂಲ ಕಡತೆ ಇಲ್ಲ ಸರ್, ನನ್ಗೆ ಒಬ್ಬಳಿಗೆ ಆತರ ಮಾಡಿದ್ದಾರೆ ಅವರು. ರೆಕಾರ್ಡ್ ರೂಮ್ ಅಲ್ಲಿ ಅವರು ಫೈಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಬಂದೋಬಸ್ತ್ ಇಲ್ಲ, ಅದಕ್ಕೆ ಜವಾಬ್ದಾರಿ ನೀವು ಆಗ್ತಾರೆ. ಫೈಲ್ ಇಲ್ಲ ಅಂತ ನೀವು ಎಲ್ಲಿಕ್ಕಿಲ್ಲ. ಈಗ ನಾನು ಫೈಲ್ ಕೊಟ್ಟಿದ್ದೆ, ಜವಾಬ್ದಾರಿ ನೀವು ಮಾತಾಡುದು ಸರಿ. ಜವಾಬ್ದಾರಿ ನೋಡಿ, ಇಲ್ಲಿ ಯಾವುದೇ ಬಂದೋಬಸ್ತ್ ಇಲ್ಲ. ನಾವು ಮೀಡಿಯಾದಲ್ಲಿ ನೇರವಾಗಿ ಇದರ ಬಗ್ಗೆ ಮಾತಾಡ್ತೇವೆ. ಈಗ ಸರಿಯಾಗಿ ಮಾಡಿಕೊಟ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಹಾಗಾದ್ರೆ ಸಾರ್ವಜನಿಕರು ಯಾಕೆ ಇಲ್ಲಿಗೆ ಬರ್ತಾರೆ? ಅವರವರ ನೇರವಾಗಿ ಮಾಡಬಹುದಲ್ಲ? ಇಲ್ಲ, ನೀವು ಉದ್ಯೋಗದಲ್ಲಿದ್ದೀರಾ, ಆ ಉದ್ಯೋಗದಲ್ಲಿ ಇರೋರು ಕೆಲಸ ಏನ್ ಮಾಡಬೇಕು? ಸಾರ್ವಜನಿಕ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿಕೊಟ್ರೆ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸರ್. ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಕೈ ಮುಗಿದು ಕೇಳ್ತೀವಿ, ಇದು ಎರಡೂ ಸಮಸ್ಯೆ ಕ್ಲಿಯರ್ ಆಗಬೇಕು. ದಯವಿಟ್ಟು ಆ ಥರ ನೋಡಿ, ಮಾಡಿ. ನಮ್ಗೀಗ ನಾವು ಆ ಕಡೆ ಹೋಗ್ಬೇಕು, ಅವರಿಬ್ಬರಿಗೆ ಇದು ಮಾಡಬೇಕು ರೈಟಿಂಗ್ ಅಲ್ಲಿ Repeat ಆಯ್ತು, ಇಲ್ಲದೆ ಸ್ವಾಮಿ. ನಕ್ಷೆ ಬದಲಾಯಿಸಿದ್ದೀರಾ? ನೀವು ಬರೆದು ಕೊಡಿ ಇವಾಗ ಫೈನಲ್ ಆಗಿ ಯಾವಾಗ ನೀವು ಬರೆದು ಕೊಡಿ. ಅವ್ರು ಹೇಳಿ ಇವಾಗ ನೀವು ಹೇಳಿ ಇಷ್ಟು ದಿವಸ ಅಲ್ಲಿಗೆ ಬನ್ನಿ.